ನಮ್ಮ ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇವಾಗ ಈ ಸೆಕೆಂಡ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಸೆಕೆಂಡ್ ಲೇಯರ್ನ ಈ ಸೇಮ್ ಈ 3x3 ಕ್ಯೂಬ್ನ ಹೇಗೆ ಮಾಡ್ತಾ ಇದ್ರಿ ಅದೇ ಥರನೇ ಇದನ್ನು ಮಾಡ್ಬೋದು. ಇವಾಗ 3x3ನ ಹೇಗೆ ಮಾಡ್ತಾ ಇದ್ರಿ ಅಂತ ಒಂದ್ಸಲ ತೋರಿಸ್ತೀನಿ. ಇವಾಗ ಎಲ್ಲೋ ಇಲ್ಲದೆ ಇರೋ ಪೀಸನ್ನು ಹುಡ್ಕೊಳ್ತಿದ್ರಿ. ಇವಾಗ ಗ್ರೀನ್ ಮತ್ತು ಆರೆಂಜ್ ಇದೆ, ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು. ಗ್ರೀನ್ ಇದೆ, ಆರೆಂಜ್ ಇದೆ, ರೈಟಲ್ಲಿ ಆರೆಂಜ್ ಇದೆ. ಈ ಆರೆಂಜನ್ನು ಈ ಆರೆಂಜಿಂದ ದೂರ ತಗೊಂಡೋಗ್ಬೇಕು, ಈ ಕಡೆ ಅಪೋಸಿಟ್ ಇಟ್ಕೋತೀನಿ. ಆಮೇಲೆ ಒಂದ್ಸಲ ಇದನ್ನು ಮೇಲ್ಗಡೆ ಮಾಡ್ಕೋತೀನಿ. ಈ ದೂರ ಇಟ್ಟಿರೋದನ್ನು ವಾಪಸ್ ತಗೊಂಡು ಬರೋದು, ಆಮೇಲೆ ಕೆಳಗಡೆ. ಇದಿವಾಗ ಪೇರ್ ಆಗಿಬಿಟ್ಟಿದೆ. ಈ ಥರ ಪೇರ್ ಆದಮೇಲೆ ಈ ವೈಟನ್ನು ನಮ್ಮ ಫೇಸ್ ಆಗಿ ಈ ಥರ ಇಟ್ಕೊಳ್ಬೇಕು. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಇದನ್ನು ರೈಟಿಗೆ ಇಟ್ಕೊಳ್ಳಿ, ಇದನ್ನು ಮೇಲ್ಗಡೆ ಮಾಡಿ, ಇದನ್ನು ಈ ಕಡೆ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಅಟ್ಯಾಚ್ ಆಯಿತು, ಇಲ್ಲಿ ಕೆಳಗಡೆ. ಇಷ್ಟಾದರೆ ಮುಗೀತು. ಅದೇ ಥರ ಒಂದೊಂದೇ ಲೇಯರ್ನ ಮಾಡ್ಕೊಳ್ತೀವಿ. ಸೇಮ್ ಅದೇ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಇವಾಗ ಯಾವುದಾದ್ರೂ ಒಂದು ಕಲರ್ನ ಹುಡ್ಕೊಳ್ಳೋಣ. ಯಾವ ಥರ ಹುಡ್ಕೊಳ್ಳೋದು ಅಂದರೆ, ಇವಾಗ ಗ್ರೀನ್ ಇದೆ, ಪರ್ಪಲ್ ಇದೆ, ಅಂದರೆ ಇಲ್ಲಿ ಗ್ರೀನ್ ಮತ್ತು ಪರ್ಪಲ್ ಎಜ್ ಪೀಸಸ್ನ ಹುಡ್ಕೊಳ್ಬೇಕು. ಎಲ್ಲೋ ಇಲ್ಲದೆ ಇರೋದು ಅಂತ ಆ ಥರ ಹುಡ್ಕೋಕ್ಕಾಗಲ್ಲ. ಇಲ್ಲಿ ನಮಗೆ ಬೇಕಾಗಿರೋದನ್ನು ಮಾತ್ರ ಹುಡ್ಕೊಳ್ಳೋದು. ಅಂದರೆ ಇಲ್ಲಿ ತುಂಬ ಕಲರ್ಸ್ ಇದೆ, ಅದರಲ್ಲಿ ಜಾಸ್ತಿ ಕಲರ್ಸ್ ಇಲ್ಲ. ಸೊ ಅದು ಒಂದು ಎಲ್ಲೋನ ಬಿಟ್ಟು ಮತ್ತು ಯಾವ್ದು ಹುಡ್ಕೊಂಡ್ರು ನಡೆಯುತ್ತೆ. ಬಟ್ ಇದರಲ್ಲಿ ಹಾಗಲ್ಲ. ಇದರಲ್ಲಿ ನಮ್ಗೆ ಬೇಕಾಗಿರೋ ಕಲರ್ ಮಾತ್ರ ಹುಡ್ಕೊಳ್ಳೋದು. ಅಂದರೆ ಈ ಕಾರ್ನರ್ ಕೆಳಗಡೆ ಬರುತ್ತಲ್ಲ, ಪರ್ಪಲ್ ಮತ್ತು ಯೆಲ್ಲೋ, ಈ ಥರ ಕಲರ್ಸ್ನ ಹುಡ್ಕೋಬೇಕು. ಇಲ್ಲಿ ಗ್ರೀನ್ ಇದೆ, ರೆಡ್ ಇದೆ. ಗ್ರೀನ್ ಮತ್ತು ರೆಡ್ ಇಲ್ಲಿ ಬರುತ್ತೆ, ಗ್ರೀನ್ ರೆಡ್. ಇದು ಇಲ್ಲಿದೆ. ಇದನ್ನು ಗ್ರೀನ್ ಮತ್ತು ರೆಡ್ ಆದ್ರೂ ತೊಗೊಂಡೋಗ್ಬೇಕು. ಫಸ್ಟು ಈ ಥರ ಇಲ್ಲಿ ಇಟ್ಕೋತೀನಿ ನೋಡಿ. ಇಲ್ಲಿತ್ತು, ಇದನ್ನು ಡೈರೆಕ್ಟಾಗಿ ಇದನ್ನು ತಿರುಗಿಸಿದ್ರೆ ಎಲ್ಲೂ ಹೋಗಲ್ಲ. ಇದನ್ನು ತಿರುಗಿಸಿದ್ರು ಇಲ್ಲೇ ತಿರುಗಿಸ್ತಾನೆ ಇದ್ದರೆ ಇಲ್ಲೇ ಆ ಕಡೆ ಈ ಕಡೆ ಟರ್ನ್ ಆಗುತ್ತೆ. ಸೊ ಇದನ್ನು ಈ ಥರ ಇತ್ತು, ಈ ಕಡೆ ತೊಗೊಂಡು ಬಂದೆ. ಆಮೇಲೆ ಇದನ್ನು 2 ಸಲ ತಿರುಗಿಸಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬಂತು. ರೆಡ್ ಮ್ಯಾಚ್ ಆಗಿಬಿಟ್ಟಿದೆ. ಬಟ್ ಇದು ಈ ಕಡೆದಲ್ಲ, ಈ ಕಡೆ ಇಲ್ಲಿ ಅಥವಾ ಇಲ್ಲಿ ಮ್ಯಾಚ್ ಮಾಡಬೇಕು. ಇನ್ನೂ ಒಂದು ಸಲ ತಿರುಗಿಸ್ಕೊಳ್ಳೋಣ. ಇಲ್ಲಿ 2 ಸಲ ತಿರುಗಿಸ್ಕೊಂಡೆ ನೋಡಿ. ಇವಾಗ ಗ್ರೀನ್ ಮ್ಯಾಚ್ ಆಯಿತು. ಇವಾಗ ಏನಾಗ್ಬಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಒಂದ್ಸಲ ಈ 3x3 ಕ್ಯೂಬಲ್ಲೇ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ. ಗ್ರೀನ್ ಮತ್ತು ಗ್ರೀನನ್ನು ಮ್ಯಾಚ್ ಮಾಡಿದ್ದೀನಿ. ಇದನ್ನು ಇಲ್ಲಿ ತೊಗೊಂಡೋಗ್ಬೇಕು ಅಂದರೆ ಈ ರೆಡ್ಡನ್ನು ಅಪೋಸಿಟ್ ತೊಗೊಂಡೋಗ್ಬೇಕು, ಈ ಕಡೆ. ಆಮೇಲೆ ಇದು ಮೇಲ್ಗಡೆ ಅಪೋಸಿಟ್ ತೊಗೊಂಡೋಗಿರೋದು ವಾಪಸ್ ಈ ಕಡೆ, ಆಮೇಲೆ ಕೆಳಗಡೆ. ಇದು ಮ್ಯಾಚ್ ಆದಮೇಲೆ ಈ ವೈಟನ್ನು ನಾನು ಫೇಸ್ ಆಗಿಟ್ಕೊಂಡು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಥರ ಇನ್ಸರ್ಟ್ ಮಾಡ್ತೀವಿ. ಇದನ್ನು ಸೇಮ್ ಇಲ್ಲೂ ಅದೇ ಥರನೇ ಮಾಡ್ತೀವಿ. ಶೇಪ್ ಮಾತ್ರ ಸ್ವಲ್ಪ ಸ್ಕ್ವೇರ್ ಇಲ್ಲಲ್ವ, ಸ್ವಲ್ಪ ಬೇರೆ ಕಡೆ ಹೋದಂಗೆ ಅನಿಸುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ಇವಾಗ ಗ್ರೀನ್ ಮ್ಯಾಚ್ ಮಾಡಿದೆ. ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ. ರೆಡ್ಡನ್ನ ಅಪೋಸಿಟ್ ತೊಗೊಂಡೋಗ್ಬೇಕು, ಅಂದರೆ ಈ ಕಡೆ ಇದೆಯಲ್ವ, ಸೊ ಈ ಕಡೆ ತೊಗೊಂಡೋಗ್ಬೇಕು ಒಂದ್ಸಲ. ಆಮೇಲೆ ಇದು ಒಂದ್ಸಲ ಮೇಲ್ಗಡೆ ಅಪೋಸಿಟ್ ತೊಗೊಂಡೋಗಿರೋದನ್ನ ವಾಪಸ್ ಈ ಕಡೆ ತೊಗೊಂಡು ಬರಬೇಕು. ಮೇಲ್ಗಡೆ ಮಾಡಿರೋದನ್ನ ವಾಪಸ್ ಕೆಳಗಡೆ. ಇವಾಗ ಇದು ಮ್ಯಾಚ್ ಆಗಿಬಿಟ್ಟಿದೆ. ಈ ಥರ ಮ್ಯಾಚ್ ಆದಮೇಲೆ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು. ಇದನ್ನೇ ಕೆಳಗಡೆ ಇನ್ಸರ್ಟ್ ಮಾಡೋದು. ಈ ಕಡೆ ಇಟ್ಕೊಂಡೆ, ಮೇಲ್ಗಡೆ ಮಾಡಿದೆ, ಇದಕ್ಕೆ ಅಟ್ಯಾಚ್ ಮಾಡಿ ಕೆಳಗಡೆ ಮಾಡಿದೆ. ಇದೇ ಥರ ಒಂದೊಂದನ್ನೇ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇಲ್ಲಿ ಯೆಲ್ಲೋ ಮತ್ತು ಪರ್ಪಲ್ ಇದೆ. ಅವಾಗ ತೋರಿಸಿದ್ದು ಯೆಲ್ಲೋ ಮತ್ತು ಪರ್ಪಲ್ ಎಲ್ಲೋ ಒಂದು ಕಡೆ ಬರುತ್ತೆ ಅಂತ. ಯೆಲ್ಲೋ ಮತ್ತು ಪರ್ಪಲ್ ಇಲ್ಲಿ ಬರುತ್ತೆ. ಈ ಯೆಲ್ಲೋ ಮತ್ತು ಪರ್ಪಲ್ನ ಈ ಥರ ನೀವು ತಿರುಗಿಸ್ತಾ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಬರುತ್ತೆ. ಆವಾಗ ಟೋಟಲಿ ಈ ಪರ್ಪಲ್ ಹತ್ರ ತೊಗೊಂಡು ಬನ್ನಿ, ಪರ್ಪಲ್ ಹತ್ರ ಯೆಲ್ಲೋ ಹತ್ರ ತೊಗೊಂಡು ಬನ್ನಿ ಈ ಪೀಸನ್ನು. ಆಮೇಲೆ ಅರೇಂಜ್ ಮಾಡಿದ್ರೆ ಮುಗೀತು. ಇವಾಗ ಇದು ಈ ಥರ ಮ್ಯಾಚ್ ಆಗ್ತಿದೆ. ಈ ಥರ ಅಲ್ಲ, ಒಂದೇ ಇಲ್ಲಿ ಮ್ಯಾಚ್ ಆಗಬೇಕು, ಇಲ್ಲಾಂದರೆ ಇಲ್ಲಿ ಮ್ಯಾಚ್ ಆಗಬೇಕು. ಇದನ್ನು ಒಂದ್ಸಲ ಮೇಲ್ಗಡೆ ಮಾಡಿ ಈ ಥರ ಈ ಕಡೆ ಇಟ್ಕೋತೀನಿ. ಇವಾಗ ವಾಪಸ್ ಅದೇ ಥರ ಮ್ಯಾಚ್ ಆಗಿಬಿಟ್ಟಿದೆ ಈ ಕಡೆ ರೈಟ್ ಸೈಡಲ್ಲಿ. ಈ ಕ್ಯೂಬನ್ನು ಈ ಥರ ಇಟ್ಕೊಳ್ಳಿ, ನಮ್ಮ ಫೇಸ್ ಆಗಿ ಇಟ್ಕೊಳ್ಳೋಣ. ಇದನ್ನು ಇಲ್ಲಿ ಪರ್ಪಲ್ ಇದೆ, ಇಲ್ಲಿ ಪರ್ಪಲ್ ಇದೆ. ಇದನ್ನು ಈ ಕಡೆ ಅಪೋಸಿಟ್. ಆಮೇಲೆ ಈ ಲೆಫ್ಟ್ ಲೇಯರ್ನ ಮೇಲ್ಗಡೆ ಮಾಡಿ, ಅಪೋಸಿಟ್ ಇಟ್ಟೋದು ವಾಪಸ್, ಆಮೇಲೆ ಕೆಳಗಡೆ.
ಇದು ಮ್ಯಾಚ್ ಆಗಿಬಿಟ್ಟಿದೆ. ಮ್ಯಾಚ್ ಆದಮೇಲೆ ಈ ವೈಟನ್ನು ನಾವು ಫೇಸ್ ಆಗಿ ಇಟ್ಕೋಬೇಕು. ಇದನ್ನು ಲೆಫ್ಟಿಗೆ ತೊಗೊಂಡು ಬಂದು ಮೇಲ್ಗಡೆ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿ, ಆಮೇಲೆ ಕೆಳಗಡೆ ಇಲ್ಲೊಂದು ಆಗಿಬಿಟ್ಟಿದೆ. ನೆಕ್ಸ್ಟ್ ಇವಾಗ ಗ್ರೀನ್ ಮತ್ತು ಪರ್ಪಲ್ ಇದೆ. ಇಲ್ಲಿ ಇದು ಮ್ಯಾಚ್ ಆಗ್ತಿಲ್ಲ, ಸೊ ಈ ಕಡೆ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆವಾಗ ಎಚ್ ಪೀಸ್ 2 ಸಲನೂ ರೈಟ್ ಸೈಡ್ ಇತ್ತು, ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿದೆ. ಅಂದರೆ ಇದು ಮಿಡಲ್, ಇದು ಲೆಫ್ಟ್ ಸೈಡಲ್ಲಿದೆ. ಇವಾಗ ಈ ಥರ ಬಂದರೆ ಈ ಕ್ಯೂಬನ್ನು ನಮ್ಮ ಫೇಸ್ ಆಗಿ ಈ ಥರ ಇಟ್ಕೊಳ್ಳೋಣ. ಈ ಗ್ರೀನನ್ನು ನಮ್ಮ ಫೇಸ್ ಆಗಿ ಇಟ್ಕೊಳ್ಳೋಣ. ಇದನ್ನು ರೈಟ್ ಸೈಡ್ ಲೇಯರ್ ಅಂತ ಅಂದ್ಕೊಳ್ಳಿ. ಈ ಪರ್ಪಲಿಂದ ಅಪೋಸಿಟ್ ತೊಗೊಂಡೋಗ್ಬೇಕು, ಅಂದರೆ ಲೆಫ್ಟ್ ಸೈಡ್. ಆಮೇಲೆ ಮೇಲ್ಗಡೆ ರಿಟರ್ನ್ ವಾಪಸ್ ತೊಗೊಂಡು ಬಂದೆ, ಆಮೇಲೆ ಕೆಳಗಡೆ. ಇದು ಪೇರ್ ಆಗಿಬಿಟ್ಟಿದೆ. ವೈಟನ್ನು ನಮ್ಮ ಫೇಸ್ ಆಗಿಟ್ಕೋಬೇಕು. ಇದನ್ನು ಇಲ್ಲಿ ಕೆಳಗಡೆ ಇನ್ಸರ್ಟ್ ಮಾಡಬೇಕು. ಈ ಕಡೆ ರೈಟಿಗೆ ತೊಗೊಂಡು ಬಂದು ಮೇಲ್ಗಡೆ ಮಾಡಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿ ಕೆಳಗಡೆ ಮಾಡಿದ್ರೆ ಮುಗೀತು. ಇವಾಗ ರೆಡ್ ಮತ್ತು ಬ್ಲೂ ಇದೆ, ರೆಡ್ ಇದೆ, ಬ್ಲೂ ಇದೆ. ಇಲ್ಲಿ ತೊಗೊಂಡು ಬಂದೆ, ಇನ್ನೂ 2 ಸಲ ತಿರುಗಿಸ್ತೀನಿ, ಇನ್ನೂ ಒಂದು ಸಲ ತಿರುಗಿಸ್ದೆ. ಇವಾಗ ಇಲ್ಲಿ ಅಟ್ಯಾಚ್ ಮಾಡಿದೆ. ರೆಡ್ ಮ್ಯಾಚ್ ಆಗ್ತಾಯಿದೆ, ಮೇಲ್ಗಡೆ ಬ್ಲೂ ಇದೆ. ಇವಾಗ ಈ ರೆಡ್ಡನ್ನು ನಮ್ಮ ಫ್ರಂಟ್ ಲೇಯರ್ ಆಗಿ ಇಟ್ಕೊಳ್ಳೋಣ. ಈ ಬ್ಲೂವಿಂದ ಅಪೋಸಿಟ್ ತೊಗೊಂಡು ಹೋಗಬೇಕು. ಲೆಫ್ಟಲ್ಲಿದೆ ಅಂದರೆ ರೈಟಿಗೆ ತಿರುಗಿಸ್ಕೋಬೇಕು. ಆಮೇಲೆ ಲೆಫ್ಟ್ ಲೇಯರ್ನ ಮೇಲ್ಗಡೆ, ಟಾಪ್ ಲೇಯರ್ನ ವಾಪಸ್ ಈ ಕಡೆ ತೊಗೊಂಡು ಬನ್ನಿ. ಆಮೇಲೆ ಇದನ್ನು ಕೆಳಗಡೆ ಮಾಡಿಬಿಡಿ. ಇದು ಇವಾಗ ಪೇರ್ ಆಗಿಬಿಟ್ಟಿದೆ. ಪೇರ್ ಆಗಿಬಿಟ್ಟಿರೋದನ್ನ ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ನೋಡೋಣ. ಈ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು. ಈ ಥರ ಈ ಲೇಯರ್ನ ಲೆಫ್ಟಲ್ಲಿ ಇಟ್ಕೋತೀನಿ, ರೈಟ್ ಲೇಯರ್ನ ಮೇಲ್ಗಡೆ ಮಾಡಿಕೊಂಡೆ. ಲೆಫ್ಟಲ್ಲಿ ಇಟ್ಟಿರೋದನ್ನ ವಾಪಸ್ ಈ ಕಡೆ ರೈಟಿಗೆ ಟರ್ನ್ ಮಾಡಿ, ಆಮೇಲೆ ಕೆಳಗಡೆ ಮಾಡಿ. ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಇವಾಗ ಒಂದು ಎಕ್ಸಾಂಪಲ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಯೆಲ್ಲೋ ಇದೆ, ಬ್ಲೂ ಇದೆ. ಬ್ಲೂ ಎಲ್ಲಿದೆ? ಈ ರೈಟ್ ಸೈಡ್ ಇದೆ. ಈ ಯೆಲ್ಲೋನ ನಮ್ಮ ಫ್ರಂಟ್ ಸೈಡ್ ಆಗಿ ಇಟ್ಕೋತೀನಿ. ಮೇಲ್ಗಡೆ ಬ್ಲೂ ಇದೆ, ರೈಟಲ್ಲಿ ಬ್ಲೂ ಇದೆ. ಸೊ ಇದನ್ನು ಲೆಫ್ಟಿಗೆ ಟರ್ನ್ ಮಾಡ್ತೀನಿ, ಇದನ್ನು ಮೇಲ್ಗಡೆ ಮಾಡ್ತೀನಿ. ಲೆಫ್ಟಲ್ಲಿ ಇಟ್ಟವ್ರನ್ನ ವಾಪಸ್ ಈ ಕಡೆ ತನ್ನಿ, ಆಮೇಲೆ ಕೆಳಗಡೆ. ಇವಾಗ ಇದು ಪೇರ್ ಆಗಿಬಿಟ್ಟಿದೆ. ಪೇರ್ ಆದಮೇಲೆ ಈ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು. ಈ ಥರ ಇದನ್ನು ಡೈರೆಕ್ಟಾಗಿ ಇಲ್ಲಿ ಈ ಥರ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ 3x3 ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಒಂದ್ಸಲ ಈ ಕಡೆ ಇಟ್ಕೋಬೇಕು, ಮೇಲ್ಗಡೆ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಕೆಳಗಡೆ ಮಾಡಿ. ಇವಾಗ ನಮ್ಮ ಸೆಕೆಂಡ್ ಲೇಯರ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ ನೋಡಿ. ಸೆಕೆಂಡ್ ಲೇಯರ್ ಎಲ್ಲ ಎಚ್ ಪೀಸ್ ಆಗಿಬಿಟ್ಟಿದೆ. ಇಷ್ಟೇ, ಸೆಕೆಂಡ್ ಲೇಯರ್ನು ಯಾವುದೇ ಫಾರ್ಮುಲಾ ಇಲ್ಲದೆ ಮಾಡಿ ತೋರಿಸಿದೆ. ಸೆಕೆಂಡ್ ಲೇಯರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಡೌಟ್ಸ್ನ ಆದಷ್ಟು ಕ್ಲಿಯರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.